ಪ್ರಾರ್ಥನಾ ಪತ್ರಿಕೆ ದಿನಾಂಕ 16/5/2024 ಗುರುವಾರ. ಶಿರೋನಾಮೆ ಬಲದ ಕಾವಲು ಬುರುಜು. ಇಂದಿನ ವಾಕ್ಯ ಭಾಗ 2 ಕೊರಿಂಥದವರಿಗೆ 10ನೇ ಅಧ್ಯಾಯ ವಚನ 4. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ನಿಮ್ಮ ಪ್ರಾರ್ಥನೆಗಳಿಗೆ ತ್ವರಿತವಾಗಿ ಉತ್ತರಿಸದಿದ್ದರೂ ಸಹ ನಿರುತ್ಸಾಹಗೊಳ್ಳುವ ಅಗತ್ಯವಿಲ್ಲ. ಮೊದಲಿನಿಂದಲೂ ದೇವರ ರಾಜ್ಯವು ಬರಲಿ ಎಂದು ಪ್ರಾರ್ಥಿಸುವಂತೆ ಯೇಸು ಸೂಚಿಸಿದನು. ಮತ್ತಾಯ 6:10. ಯೇಸು ಪುನರುದ್ಧಾನಗೊಂಡ ನಂತರವೂ 40 ದಿನಗಳವರೆಗೆ ದೇವರ ರಾಜ್ಯದ ಕುರಿತು ವಿವರಿಸಿದನು. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 3. ನಿಮ್ಮ ಪ್ರಾರ್ಥನೆಗಳನ್ನು ಚಿನ್ನದ ಧೂಪಾರತಿಯಲ್ಲಿ ಇರಿಸಲಾಗಿದೆ ಎಂದು ಪ್ರಕಟಣೆ ಪುಸ್ತಕ ಹೇಳುತ್ತದೆ. ಪ್ರಕಟಣೆ 8:3-5. ನಿಖರವಾದ ಒಡಂಬಡಿಕೆಯನ್ನು ಹಿಡಿದಿಟ್ಟುಕೊಳ್ಳುವ ಮೂಲಕ ದೇವರ ರಾಜ್ಯವು ಸ್ಥಾಪಿಸಲ್ಪಟ್ಟಿರುವಲ್ಲಿ ಕರ್ತನ ದೂತನು ಖಂಡಿತವಾಗಿಯೂ ಬರುತ್ತಾನೆ. ಕೀರ್ತನೆ 103:20-22. ಮತ್ತು ಬಲದ ಕಾವಲು ಬುರುಜು ಕಾಣಿಸಿಕೊಳ್ಳುತ್ತದೆ. ಪುನರುದ್ಧಾನಗೊಂಡ ಕ್ರಿಸ್ತನು ಹೇಳಿದನು, ಎಲ್ಲ ಜನರು ಮತ್ತು ರಾಷ್ಟ್ರಗಳ ಬಳಿಗೆ ಹೋಗು, ತೀರಿತು, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಯೋಹಾನ 19:30, ಮತ್ತಾಯ 28:16-20, ಮಾರ್ಕ 16ನೇ ಅಧ್ಯಾಯ ವಚನ 15-20. ಜೊತೆಗೆ 40 ದಿನಗಳವರೆಗೆ ಆತನು ದೇವರ ರಾಜ್ಯಕ್ಕೆ ಸಂಬಂಧಿಸಿದ ಕಾರ್ಯಗಳನ್ನು ವಿವರಿಸಿದನು ಮತ್ತು ಬಲವನ್ನು ನೀಡುವುದಾಗಿ ಭರವಸೆ ನೀಡಿದನು. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ ವಚನ 1, 3 ಮತ್ತು 8. ಇದು ನಂತರ ಮಾರ್ಕನ ಮೇಲಿನ ಕೋಣೆಯಲ್ಲಿ ನೆರವೇರಿತು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ವಚನ 1-13. ಕ್ರಿಸ್ತನು ನಿಮ್ಮಲ್ಲಿ ವಾಸಿಸುವ ಕಾರಣ. ಗಲಾತ್ಯ 2ನೇ ಅಧ್ಯಾಯ 20. ನೀವು ಹೊಸ ಸೃಷ್ಟಿಯಾಗಿದ್ದೀರಿ. 2 ಕೊರಿಂಥದವರಿಗೆ 5ನೇ ಅಧ್ಯಾಯ 17. ನೀವು ಎಲ್ಲಿ ಪ್ರಾರ್ಥಿಸುತ್ತೀರಿ? ತ್ರಯೇಕ ದೇವರು ಸೃಷ್ಟಿ ಮತ್ತು ರಕ್ಷಣೆಯ ಶಕ್ತಿಯೊಂದಿಗೆ ಕಾರ್ಯ ಮಾಡುತ್ತಾನೆ ಮತ್ತು ಮರುಸೃಷ್ಟಿಯ ಕಾರ್ಯಗಳನ್ನು ಸಾಧಿಸುತ್ತಾನೆ. ನೀವು ಸರಿಯಾದ ಪ್ರಾರ್ಥನಾ ವಿಷಯಗಳನ್ನು ಹೊಂದಿದ್ದರೆ ಮತ್ತು ನಿಖರವಾದ ವಾಕ್ಯದೊಳಗೆ ಇದ್ದರೆ ನೀವು ವಿಜಯಶಾಲಿಯಾಗುತ್ತೀರಿ. ನೀವು ಮಾಡಬೇಕಾಗಿರುವುದು ನಿಮ್ಮ ಜೀವನದಲ್ಲಿ ಸುವಾರ್ತೀಕರಣದ ಸಂಪೂರ್ಣ ಕಾವಲು ಬುರುಜನ್ನು ರಚಿಸಲು ಪ್ರಾರ್ಥಿಸುವುದು. ನಂತರ ಆರಾಧನೆಯ ಸಮಯದಲ್ಲಿ ನೀವು ವೈಯಕ್ತಿಕ ಪ್ರಾರ್ಥನೆಯನ್ನು ಹೇಗೆ ಕೈಗೊಳ್ಳಬೇಕು? 1ನೇ ಅಂಶ, ನಿಮ್ಮ ಒಳಗೆ. ನಿಮ್ಮ ಜೀವನದಲ್ಲಿ ಆದಿಕಾಂಡ ಅಧ್ಯಾಯ 1:27. ನಿಮ್ಮ ಆತ್ಮ ಆದಿಕಾಂಡ 2ನೇ ಅಧ್ಯಾಯ 7. ಮತ್ತು ನಿಮ್ಮ ಕುಟುಂಬಕ್ಕೆ ಬರಲು 7 ಕಾವಲು ಬುರುಜುಗಳು, 7 ಪ್ರಯಾಣಗಳು ಮತ್ತು 3 ಮಾರ್ಗದರ್ಶಿ ಸ್ತಂಭಗಳಿಗಾಗಿ ನೀವು ಪ್ರಾರ್ಥಿಸಬೇಕು. ಆದಿಕಾಂಡ 2ನೇ ಅಧ್ಯಾಯ 18. 2ನೇ ಅಂಶ, ನಿಮ್ಮ ದೈನಂದಿನ ಜೀವನದಲ್ಲಿ ಆ ಆಶೀರ್ವಾದಗಳು ಬರುವಂತೆ ನೀವು ಪ್ರಾರ್ಥಿಸಬೇಕು. ಪರಲೋಕದಲ್ಲಿ ಮತ್ತು ಭೂಮಿಯ ಮೇಲೆ ಎಲ್ಲ ಅಧಿಕಾರವನ್ನು ಹೊಂದಿರುವ ಕರ್ತನು ನಿಮ್ಮೊಂದಿಗಿದ್ದಾನೆ ಮತ್ತು ನೀವು ಹೋಗಿ ಶಿಷ್ಯರನ್ನಾಗಿ ಮಾಡಬೇಕೆಂದು ಹೇಳಿದ್ದಾನೆ. ಆತನು ನಿಮ್ಮನ್ನು ಪವಿತ್ರ ತ್ರಯೇಕ ದೇವರ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು ಮತ್ತು ಆತನು ಆಜ್ಞಾಪಿಸಿದ್ದನ್ನು ಪಾಲಿಸಬೇಕೆಂದು ನಿಮಗೆ ಕಲಿಸಿದನು. ಇದಲ್ಲದೆ ಆತನು ಪ್ರಪಂಚದ ಅಂತ್ಯದವರೆಗೂ ನಿಮ್ಮೊಂದಿಗೆ ಯಾವಾಗಲೂ ಇರುತ್ತಾನೆ ಎಂದು ಹೇಳಿದ್ದಾನೆ. 3ನೇ ಅಂಶ, ನಿಮ್ಮ ಭವಿಷ್ಯದ ಒಳಗೆ. ಈಗಲೂ ಭವಿಷ್ಯದಲ್ಲಿ ಮತ್ತು ಎಲ್ಲ ಶಾಶ್ವತತೆಗಾಗಿ ಕೆಲಸ ಮಾಡುವ ಹೆಸರು ಪುನರುದ್ಧಾನಗೊಂಡ ಕ್ರಿಸ್ತನು. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 1. ನೀವು ಆ ಹೆಸರಿನಲ್ಲಿ ಪ್ರಾರ್ಥಿಸಿದರೆ ದೇವರ ರಾಜ್ಯದ ಕಾರ್ಯಗಳು ನೆರವೇರುತ್ತವೆ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 3. ಮತ್ತು ನೀವು ಭೂಮಿಯ ಅಂತ್ಯಗಳಿಗೆ
ಸಾಕ್ಷಿಯಾಗುತ್ತೀರಿ ಎಂದು ಆತನು ಹೇಳಿದನು. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ. ಆದುದರಿಂದ ಈ ಆಶೀರ್ವಾದದೊಂದಿಗೆ ನೀವು ಪ್ರಾರ್ಥನೆಗೆ ಸಂಬಂಧಿಸಿದಂತೆ 24 ಗಂಟೆಗಳ ಪ್ರಾರ್ಥನೆ ಮಾಡಬೇಕು. ಒಡಂಬಡಿಕೆ ಪ್ರಾರ್ಥನೆ. ಆತ್ಮೀಯ ದೇವರೇ, ನಿರುತ್ಸಾಹಗೊಳ್ಳದಂತೆ ಅಥವಾ ಆತುರದಿಂದ ನಿರ್ಣಯಿಸದಂತೆ ನನಗೆ ಸಹಾಯ ಮಾಡಿ. ಬದಲಾಗಿ ನಿಮ್ಮ ಒಡಂಬಡಿಕೆಯನ್ನು ಮಾತ್ರ ಅನುಸರಿಸಲು ಮತ್ತು ಮಾರ್ಗದರ್ಶಿಗಳನ್ನು ಅನುಸರಿಸುವ ಸಾಕ್ಷಿಯಾಗಲು ನನಗೆ ಸಹಾಯ ಮಾಡಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಆಮೇನ್.